ಅಯ್ಯೋ ಮಳೆ ಬೇರೆ ಬರೋ ಹಾಗಾಯ್ತು, ಬೇಗ ಮನೆಗೆ ಹೋಗಿ ಸೇರ್ಕೋಬೇಕು. ಇದು ದೇವಕಿ ಅಮ್ಮನ್ ಕಾರ್ ಅಲ್ವಾ? ಇದ್ಯಾಕಿಲ್ಲಿದೆ? ಅಯ್ಯೋ ಇದ್ರೊಳಗ್ ದೇವಕಿ ಅಮ್ಮನೇ ಇಲ್ಲ. ಇಲ್ಲಿ ನಿಲ್ಸ್ಬಿಟ್ಟು ಎಲ್ಲಿ ಹೋಗಿದ್ದಾರೆ? ಫೋನ್ ಮಾಡೋಣ. ಇಲ್ಲೇ ಎಲ್ಲೋ ರಿಂಗ್ ಆಗ್ತಿರೋದ್ ಕೇಳಿಸ್ತಿದ್ಯಲ್ಲ. ಮಗಳೇ ಜಾನಕಿ, ಎಲ್ಲಿದ್ಯಮ್ಮ ನೀನು? ನಾನು ಇಷ್ಟು ಕರೆದ್ರೆ ಯಾಕೆ ಬರ್ತಾ ಇಲ್ಲ? ಅಮ್ಮ ಅಮ್ಮ, ನನ್ನ ಮಗಳು ಜಾನಕಿ. ಮಕ್ಕಳೇ, ಬಂದ್ಬಿಟ್ಯಾ? ಈ ಅಮ್ಮನ್ ಕೂಗೋ ಕೇಳಿಸ್ಬಿಡ್ತಾ ನಿನ್ಗೆ? ನನ್ ಮಗಳು. ಅಮ್ಮ ನೀವೇನ್ ಹೇಳ್ತಿದ್ದೀರಾ ಅಂತ ನನಗೆ ಅರ್ಥ ಆಗ್ತಿಲ್ಲ ಅಮ್ಮ. ಶಿಟ್, ನಾನು ಎಂಟ್ರಿ ಕೊಡೋ ಟೈಮ್ಗೆ ಇವಳು ಎಂಟ್ರಿ ಕೊಟ್ಲು. ನಾನು ಎಲ್ಲೋದ್ರೂ ಇವಳು ಮಧ್ಯ ಬರ್ತಾಳೆ. ಇವತ್ತು ನನ್ನ ಪ್ಲಾನ್ ಎಲ್ಲ ಹಾಳು ಮಾಡಿಬಿಟ್ಲು. ಈಗ ನಾನು ದೇವಕಿನ ಮೀಟ್ ಮಾಡೋದಕ್ಕೆ ಆಗೋಲ್ಲ. ಛೇ ಅಮ್ಮ, ನೀವು ಯಾಕೆ ಇಲ್ಲಿಗೆ ಬಂದ್ರಿ? ಯಾರು ನಿಮ್ಮನ್ನ ಇಲ್ಲಿ ಕರೆಸಿದ್ದು? ಇದು ಯಾರ್ ಫ್ರಾಕ್ ಅಮ್ಮ? ಅಮ್ಮ ಮಳೆ ತುಂಬಾ ಜೋರಾಗ್ತಿದೆ. ನೀವು ಆಲ್ರೆಡಿ ತುಂಬಾ ನೆಂದಿದ್ದೀರಾ. ಬನ್ನಿ ಹೋಗೋಣ. ಇರ್ಲಿ ಬಿಡು ಲಕ್ಷ್ಮಿ, ನಾನು ಅಳೋದನ್ನ ಯಾರಿಂದನೂ ನೋಡಕ್ಕಾಗೋದಿಲ್ಲ ಲಕ್ಷ್ಮಿ. ನನ್ನ ಕಣ್ಣೀರು ಮಳೆ ನೀರಿನ ಜೊತೆಗೆ ಬೆರ್ತು ಹೋಗಿ. ಅಮ್ಮ ಯಾಕೆ ಏನೇನೋ ಮಾತಾಡ್ತಿದ್ದೀರಾ? ನೋಡಿಮ್ಮ, ನೀವ್ ಹೀಗ್ ಮಳೆಲ್ ನೆಂದ್ರೆ ಹುಷಾರ್ ತಪ್ಪುತ್ತೆ. ಬನ್ನಿ ಅಮ್ಮ ಹೋಗೋಣ, ಪ್ಲೀಸ್ ಬನ್ನಿ. ಬನ್ನಿ. ದೇವಕಿ, ದೇವಕಿ, ಮಳೆಯಲ್ಲಿ ನೆನ್ಕೊಂಡು ಬಂದೀನಿ. ಕಾರಲ್ಲಿ ಬರ್ಲಿಲ್ವಾ ನೀನು? ಯಾಕೆ ದೇವಕಿ ಏನು ಮಾತಾಡ್ತಿಲ್ಲ? ಏನಾಯ್ತು? ಅದು ಅಮ್ಮನ್ ಕಾರ್ ಕೆಟ್ಟು ಹೋಗಿತ್ತು. ಅವರು ಒಬ್ರೇ ನಡ್ಕೊಂಡ್ ಬರ್ತಾ ಇದ್ರು.
ನಾನು ಅವ್ರನ್ನ ಕರ್ಕೊಂಡು ಬಂದೆ ಅಷ್ಟೆ. ಲಕ್ಷ್ಮಿ, ನೀನ್ ದಿನಾಗ್ಲೂ ಆದಿ ಜೊತೆ ತಾನೇ ಬರೋದು? ಎಲ್ಲಿ ಅವನು? ಆದಿ ಅವ್ರ ಫ್ರೆಂಡ್ಸ್ನ ಮೀಟ್ ಮಾಡ್ಬೇಕು ಅಂತ ನನ್ನ ಮನೆ ದಾರಿಲಿ ಬಿಟ್ಟು ಹೋದ. ಅದೇ ದಾರಿಲಿ ಅಮ್ಮ ಬರ್ತಾ ಇದ್ರು, ನಾನ್ ಕರ್ಕೊಂಡ್ ಬಂದೆ. ಚಿಕ್ಕಮ್ಮ, ಟವೆಲ್ ತರ್ತೀನಿ. ಬೇಡ, ನಾನು ರೂಮ್ಗೆ ಹೋಗಿ ಫ್ರೆಶ್ ಆಗ್ತೀನಿ. ಮೊದಲು ಆ ಕೆಲಸ ಮಾಡು. ಮಳೇಲಿ ನೆಂದಿದೀಯಾ, ತಲೆ ಬರ್ಸ್ಕೊ, ಇಲ್ಲಾಂದ್ರೆ ಶೀತ ಆಗತ್ತೆ. ಲಕ್ಷ್ಮಿ, ಕರ್ಕೊಂಡು ಹೋಗು. ಹೋಗು ದೇವ್ಕಿ. ನಿಜವಾಗ್ಲೂ ಇವರು ಮಳೆ ನೆನ್ಕೊಂಡು ಬಂದ್ರ ಅಥವಾ ಬೇರೆ ಏನಾದರೂ ನಡೆದಿದ್ದು ಅದು ನಮಗೆ ಗೊತ್ತಾದ್ರೆ ನಾವು ಯೋಚನೆ ಮಾಡ್ತೀವಿ ಅಂತ ಲಕ್ಷ್ಮಿ ಹೀಗೆ ಹೇಳಿದ್ಲ? ರೀ, ಏನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ ಸರೋಜಾ, ಇತ್ತೀಚೆಗೆ ಯಾಕೋ ಮಳೆ ಯಾವಾಗಂದ್ರೆ ಅವಾಗ ಬರೋಕ್ಕೆ ಶುರು ಆಗಿದ್ದಿಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ತಾತ, ನಾವು ಯೋಚನೆ ಮಾಡಬೇಕಾಗಿರೋದು ಮಳೆ ಬಗ್ಗೆ ಅಲ್ಲ, ಅದು ಪ್ರಕೃತಿ ನಿಯಮ, ಅದನ್ನ ಯಾರಿಂದನೂ ತಡೆಯೋಕ್ಕಾಗಲ್ಲ. ಆದರೆ ಕಾರ್ ನಮ್ಮ ಹಿಡಿತದಲ್ಲಿ ಇರಬೇಕು ಅಂತಂದ್ರೆ ಅದನ್ನ ಸರಿಯಾಗಿ ಇಟ್ಕೊಬೇಕು, ಅದ್ರ ಬಗ್ಗೆ ಯೋಚನೆ ಮಾಡಿ. ಹೌದು ಮಾವ, ಮನೆ ಹತ್ರ ಹೀಗಾಯ್ತು ಪರವಾಗಿಲ್ಲ. ಅಕಸ್ಮಾತ್ ಏನಾದರೂ ದೂರ ಎಲ್ಲೋ ಹೀಗಾಗಿದ್ದಿದ್ರೆ ಏನ್ ಮಾಡ್ಬೇಕಿತ್ತು ಮಾವ? ನಿಜ, ನಾಳೆನೇ ಪ್ರಸಾದಕ್ಕೆ ಹೇಳಿ ಅದೇನಾಗಿದೆ ಅಂತ ಚೆಕ್ ಮಾಡಿಸ್ತೀನಿ.